ಶ್ರೀ ಗುರು ಶಿವಾನಂದ ಮಹಾರಾಜ ಪ್ರಸನ್ನ ಸುಖಾಯ ನಮಃ ನಾನವೇ ನಮಃ ಸುಖಾಯ ನಮಃ ನಾನವೇ ನಮಃ ಸುಖಾಯ ನಮಃ ನಾನವೇ ನಮಃ ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತೆ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲ ಅಚಲಂ ಸರ್ವದಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತ್ವಂ ನಮಾಮಿ ಸಕಲ ಸಾಧು ಸಂತ್ ಮಹಾರಾಜ್ ಕೋ ಜೈ. ಎಲೈ ಪ್ರಿಯನೇ, ಎದ್ದು ನಿಲ್ಲು, ಎದ್ದೇಳು, ಸ್ವರೂಪವನ್ನು ಹಿಂಬಾಲಿಸು, ಆತ್ಮಾನಂದವನ್ನು ಸವಿ. ಆತ್ಮಾನಂದವೆಂಬ ನದಿಯು ಸುತ್ತಲೂ ಪ್ರವಹಿಸುತ್ತಿದೆ. ಆತ್ಮಾನಂದದ ಸುರಿಮಳೆಯಾಗುತ್ತಿದೆ. ಈ ಅಮೃತವನ್ನು ಸಾಕಾಗುವವರೆಗೆ ಪಾನ ಮಾಡು. ಜಗತ್ತಿನ ಗೊಡವೆ ನಿನಗೆ ಬೇಡ. ನಿನ್ನ ದಾರಿಯನ್ನು ನೀನು ನೋಡಿಕೋ. ಇತರರು ಧನವನ್ನು ಶೇಖರಿಸಿ ಕಾರ್ಖಾನೆಯ ಒಡೆಯರಾಗಲಿ ಕೋಟ್ಯಾಧೀಶರಾಗಲಿ ಅವರೂ ಲೋಭಿಗಳೇ. ಇತರರು ಬ್ಯಾರಿಸ್ಟರ್ಗಳಾಗಲಿ ಹೈಕೋರ್ಟ್ ಜಡ್ಜ್ಗಳಾಗಲಿ ಮತ್ತು ಮಂತ್ರಿಗಳಾಗಲಿ ಅಥವಾ ರಾಷ್ಟ್ರಪತಿ ವಿಶ್ವಾಧಿಪತಿಗಳಾಗಲಿ ಅಷ್ಟಾದರೂ ಅವರು ಅಜ್ಞಾನಿಗಳೇ. ಅದಕ್ಕೆ ಸ್ವಲ್ಪವೂ ಗಮನ ಕೊಡದಿರು. 3 ಲೋಕಗಳ ಐಶ್ವರ್ಯವು ಆತ್ಮಜ್ಞಾನ ಸಂಪತ್ತಿನ ಮುಂದೆ ತೃಣಪ್ರಾಯವು. ಆತ್ಮಾನಂದವೆಂಬ ಸಮುದ್ರದ ಮುಂದೆ 3 ಲೋಕಗಳ ಆನಂದವು ಒಂದು ಹನಿಗೆ ಸಮಾನವಾಗಲಾರದು. ಆತ್ಮಜ್ಞಾನಕ್ಕೆ ಹೋಲಿಸಿ ನೋಡಿದರೆ ಐಹಿಕ ವಿಜ್ಞಾನಿಗಳ ಜ್ಞಾನವು ಕೇವಲ ಚರಟಕ್ಕೆ ಸಮಾನವು. ಅಮೂಲ್ಯವಾದ ಆತ್ಮಾನಂದ ನಿಧಿಯು ನಿನಗಾಗಿ ಸಿದ್ಧವಾಗಿದೆ. ಇದು ಅಕ್ಷಯವಾದ ಐಶ್ವರ್ಯವು. ಈ ಆತ್ಮಾನಂದದ ಸಂಪತ್ತನ್ನು ಯಾವ ಕಳ್ಳನೂ ಕದಿಯಲಾರನು. ಇದು ಎಂದೂ ವಿಕಾರ ಹೊಂದುವಂಥದ್ದಲ್ಲ. ಈ ಸಂಪತ್ತನ್ನು ಪಡೆದು ನಿರಂತರ ಸುಖಿಯಾಗು. ಈ ಸಂಪತ್ತನ್ನು ಪಡೆದ ನಂತರ ನೀನು ರಾಜರ ರಾಜ, ಚಕ್ರವರ್ತಿಗಳ ಚಕ್ರವರ್ತಿ. ನಿನ್ನನ್ನು ಕಂಡು ಇಂದ್ರ ಮತ್ತು ಬ್ರಹ್ಮರು ಅಸೂಯೆ ಪಡುವರು. ಆತ್ಮಾನಂದವೆಂಬ ಅವಿನಾಶಿಯಾದ ಐಶ್ವರ್ಯವನ್ನು ಜಗತ್ತಿನ ಮೂಲೆ ಮೂಲೆಗೂ ಹರಡು. ನಿನಗೆ ಜಯವಾಗಲಿ. ಸಂಸಾರವು ದುಃಖವೆಂದು ಸಾಕಾದರೆ ಸರಕು, ಪಾರಮಾರ್ಥವು ಸುಖವೆಂದು ಬೇಕಾದರೆ ಸರಕು. ಇವೆರಡೂ ಅಲ್ಲೆಂದರೆ ದುಃಖದಿಂದ ಹೊಯ್ಕು. ಶ್ರೀ ಗುರು ಆತ್ಮಾನಂದರ ಅನುಭವವಾಣಿ. ನಿಮಿಷಾರ್ಧವಾಗಲಿ ನಿಮ್ಮ ನೆನಪು ನಿಂದೊಡೆ ಮುಕ್ತಿ. ಯಾರ ಜನ್ಮೋತ್ಸವ? ಶರೀರದ್ದೇ. ಅದು ವ್ಯರ್ಥ. ಅದು ಅಧ್ಯಾಸದಲ್ಲಿ ತೋರಿದ್ದು. ಎಲ್ಲ ವ್ಯವಹಾರವೂ ಅಧ್ಯಾಸದಲ್ಲಿದೆ. ಎಲ್ಲ ಪ್ರಮಾಣ ತರ್ಕಾದಿಗಳು ಅಧ್ಯಾಸದಲ್ಲಿ. ವ್ಯವಹಾರಿಕ ಎಚ್ಚರಿಕೆಯಲ್ಲಿ ಮಾತ್ರ. ಕನಸು ನಿದ್ರೆಗಳಲ್ಲಿ ಶುದ್ಧ ಇರಲಾರವು. ಕನಸಿನದು ಕನಸಿಗೆ, ಎಚ್ಚರದ್ದು ಎಚ್ಚರಕ್ಕೆ.
ನಿದ್ರೆಯಲ್ಲಿ ಅವು ಯಾವುವು ಇರಲಾರವು. ಈಗ ನಿಜದ ಎಚ್ಚರಾಗಿ ನಿಜದಲ್ಲಿರುವುದೇ ಕೆಲಸ. ನಿಜದ ಎಚ್ಚರವನ್ನು ಹೊಂದಲಿಕ್ಕೆ ಬೇಕಾದ ನಿಜದ ಜ್ಞಾನವೊಂದನ್ನು ಬಿಟ್ಟರೆ ಉಳಿದೆಲ್ಲವೂ ಬುರ್ಬುಷ್. ಕಂಟಕೇನ ಏವ ಕಂಟಕಂ ಎಂಬಂತೆ ನಿಜ ಸ್ವರೂಪದ ಜ್ಞಾನದಿಂದ ಅಧ್ಯಾಸ ಜ್ಞಾನವನ್ನು, ದೇಹಾದಿಗಳು ತಾನೆಂಬ ಅಧ್ಯಾಸ ಜ್ಞಾನವನ್ನು ದೇಹಾದಿಗಳು ತಾನಲ್ಲವೆಂಬ ನಿಜ ಜ್ಞಾನದಿಂದ ಸಮಾಹಿತನಾಗಿ ತೆಗೆದುಹಾಕಿ ತಾನೇ ತಾನಾಗಿ ಉಳಿಯುವುದು. ಆನಂದವೇ ಆನಂದವಾಗಿರುವುದು, ಆನಂದವೇ ಇರುವುದು. ಇದಕ್ಕೆ ಎಲ್ಲ ಅಧ್ಯಾತ್ಮ ವ್ಯವಸಾಯವು. ಇದರ ಹೊರತಾಗಿ ಅಂದ್ರೆ ಅಧ್ಯಾಸ ನಿವಾರಣೆಯ ಹೊರತಾಗಿ ಬಾಕಿ ಇತರವೆಲ್ಲ ವ್ಯರ್ಥ. ಮತ್ತಷ್ಟು ದೇಹಾದಿ ಅಧ್ಯಾಸವು ಗಟ್ಟಿಯಾಗುತ್ತದೆ. ಆದ್ದರಿಂದ ವಿವೇಕ, ವೈರಾಗ್ಯ, ನೀತಿ, ಶ್ರವಣ, ಮನನ, ನಿಧಿಧ್ಯಾಸನ ಅಂದ್ರೆ ಆತ್ಮವಿಚಾರ, ಕಥನ, ಚಿಂತನ, ನಿಧಿಧ್ಯಾಸನ, ಪರಸ್ಪರ ಪ್ರಬೋಧನ ಇವುಗಳನ್ನು ಬಿಟ್ಟು ಬಾಕಿ ಎಲ್ಲವೂ ವ್ಯರ್ಥ. ಅಂತೆಯೇ ನಡೆದಿದ್ದ ಎಲ್ಲ ಗ್ರಾಮಗಳಲ್ಲಿಯ ಉತ್ಸವಾದಿಗಳನ್ನು ಬಿಡಿಸಲಾಗಿದೆ. ಅಂದರೆ ತೇರಿನ ಉತ್ಸವ, ಪಾಲ್ಕಿ ಉತ್ಸವ, ಜನ್ಮೋತ್ಸವ ಮತ್ತು ಪಾದ ಪೂಜೆಯನ್ನು ಬಿಡಿಸಿದೆ. ಕೇವಲ ಆತ್ಮಶ್ರುತಿಯನ್ನು ಅಳವಡಿಸಿಕೊಳ್ಳುವುದನ್ನು ಇರಿಸುವುದು. ಇನ್ನಿತರ ಸಂಗ್ರಹಾದಿಗಳಂತೂ ದೂರವೇ ಉಳಿಯಿತು. ಶಬ್ದಜಾಲ ಪಾಂಡಿತ್ಯಾದಿಯಂತೂ ತರ್ಕ ವ್ಯವಹಾರ ಪ್ರಮಾಣಾದಿಗಳಂತೆಯೇ ದೂರವೇ. ಅಂತಃಕರಣ ಪರಿಪಕ್ವತೆಯ ಮೂಲಕ ಪ್ರಥಮ ಅನುಭವಗಮ್ಯವಾದದ್ದೇ ಇರುವುದು. ಇಷ್ಟೇ ಸರಿ. ನೀವೆಲ್ಲರೂ ಆತ್ಮವಿಚಾರದಲ್ಲಿ ಇರುವಿರೆಂದು ಹೀಗೆ ತಿಳಿಸಲಾಗಿದೆ. ಸಾಕಾದರೆ ಸರಕು, ಬೇಕಾದರೆ ಬೆರಕು, ಒಲ್ಲೆಂದರೆ ದುಃಖದಿಂದ ಹೊಯ್ಕು. ಶ್ರೀ ಗುರುದೇವ ಆತ್ಮಾನಂದರ ಅನುಭವವಾಣಿ. ಹೊರಗಲ್ರಿ? ಕ್ಲಿಯರ್ ಐತಲ್ರಿ? ಇಲ್ಲೇ ನಮ್ಗೆ ಇನ್ನಟ್ ಸೆಟ್ ಮಾಡ್ಕೊಳಕ್ ಬರ್ತೈತ್ರಿ. ಗಡಿಗೆ ಕಟ್ತಾರ. ಇಲ್ಲಿ ಬೇಕೋ ಇಲ್ಲೇ ಬರ್ತೈತಿ ಅಟ. ಮತ್ತೆ ಒಂದಿಟ್ಟು ಹವಾ ಕಡಿಮೆ ಆಕೈತಿ. ಅದು ಪ್ರತಿಧ್ವನಿ ಜನ ಕುಂತಿಂದ ಮಾತಾಡ ಕಡಿಮೆ ಆಕೈತಿ. ಜನ ಕುಂತ ಬರ್ಬರ್ತಾ ಅದು ಕಡಿಮೆ ಆಗ್ಬಿಡ್ತೈತಿ. ಕಾಳು ಕೂಳು ಜೋಡು ಗೂಡು ಇದ ಮುಖ್ಯ ಅಂತ ಇಟ್ಕೊಂಡು ಕುಂತೀವಿ ನಮ್ಮ ಜೀವನದಾಗ. ಅನುಭವ ಪರ ವಿಚಾರ ಇದು, ಬರೀ ಗೊಡ್ಡ ವಿಚಾರ ಅಲ್ಲಿದೆ. ಈ ದೃಶ್ಯದೊಳಗಿಂದ ಹಿಡ್ಕೊಂಡು ಕುಂತಲ್ಲೇ ನಾವು ಕಷ್ಟಪಡ್ಲಿಕ್ಕತ್ತೇವೆ ಅನ್ನೋದು ಹೊಳೆಯುವುದು ಕಠಿಣ ಹಾಕೊಂಡು ಕುಂತ. ಮುಂಜಾನಿಂದ ಸಂಜೆ ತನಕ ಎಷ್ಟು ಕಷ್ಟ ಹೊಂತೇವೆ ಅನ್ನೋದನ್ನು ಯಾರು ವಿಚಾರ ಮಾಡಿರೇನು? ಹೆಂಗಾರ ಮಾಡಿ ಮತ್ತು ವ್ಯವಹಾರಿಕ ಎಚ್ಚರಿಕೆ ಒಳಗ ಅಂತಾನ. ಏನು ಕೊಡ್ತಿದ್ದೆ ನಿನ್ನ ವ್ಯವಹಾರಿಕ ಎಚ್ಚರಿಕೆ? ಏನೆಲ್ಲ ಮಾಡಿ ಮತ್ತು ಅದಕ್ಕ ಅಂತಾನ, ಮತ್ತು ಅದಕ್ಕ ಕದಕ ಅಂತಾನ. ಜೀವ, ಈಶ, ಜಗತ್ತು ಅನ್ನುವ ಭಾವ ಎಚ್ಚರಿಕೆ ಒಳಗಷ್ಟ. ಅದು ಹಗಲಿ 12 ತಾಸು ಮಾಡೋದೆಲ್ಲ ಖಾಲಿ ಕಟಿಬಿಟ್ಟಿ. ನಿಂದು ಕೇವಲ ನಮ್ಮ ಇರುವಿನ ಕಡೆ ಲಕ್ಷ್ಯ ಕೊಟ್ಟ ನೋಡಿಕೊಂಡಾಗ ಈ ಮೂರೂ ಅವಸ್ಥೆಗಳು ನನಗೆ ಇಲ್ಲ ಅನ್ನೋದು ಖಾತ್ರಿ ಆಕೈತಿ ನೋಡ್ರಿ. ನಿನ್ನ ನಿಜದಲ್ಲಿ ಜೀವ, ಜಗತ್ತು, ಈಶ್ವರ ಅನ್ನೋ ಭಾವ ಇಲ್ಲ. ಅಲ್ಲೇ ಕನಸಿಲ್ಲ, ಅಜ್ಞಾನ ಇಲ್ಲ, ತನ್ನ ಭಾವ ಬಿಟ್ಟು ಅನ್ಯ ಭಾವ ಇಲ್ಲ. ಅಲ್ಲಿ ಬಲ್ಲವರು ನಮ್ಮಂಗ ಮಾಡ್ತಿದ್ರು, ಅವರು ತಮ್ಮಂಗ ಇರ್ತಾರೆ. ಮೂಗು ಹಿಡ್ಕೊಂಡು ಪ್ರಾಣಾಯಾಮ ಮಾಡೋದಿತ್ತನ ಅಲ್ಲಿ ಮೊದಲು. ಶರೀರ ಭಾವ ಬಂದಾಗ ಮೂಗಿನ ಭಾವ, ಪ್ರಾಣದ ಭಾವ ಬರ್ತೈತಿ. ಶರೀರ ಭಾವ ಇಲ್ದಾಗ ಮೂಗಿನ ಭಾವ, ಪ್ರಾಣದ ಭಾವ ಎಲ್ಲಿರ್ತೈತಿ? ತಾನೆ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪನೇಹನು ಅಂತ. ಆತ್ಮನೇವ ಆತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ ಅಂತ. ತನ್ನಲ್ಲಿ ತಾನು ತುಷ್ಟಿಯನ್ನು ಹೊಂದ್ಕೊಂಡಿರ ಕಲಿಬೇಕು ನೋಡ್ರಿ. ಶರೀರ ಮಲವೆರಡರ ಬೆಸಿಗೆ ಅನ್ನೋದು ಖಬರ ಇಲ್ಲ ನಮ್ಗೆ.
ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಹೋಗುವುದಂತ ಗ್ಯಾರಂಟಿನೇ ಇದೆ. ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಇದನ್ನು ಉಪಯೋಗ ಮಾಡ್ಕೋಬೇಕ ಹೊರತು ವಿಷೇಂದ್ರಿಯ ಸಂಪರ್ಕ ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡಿಕೊಂಡ್ರೆ ಜೀವನ ಎಲ್ಲ ವ್ಯರ್ಥ. ಮುಖ್ಯವಾಗಿ ಇದು ವಿಚಾರ ಆಂತರಿಕವಾಗಿ ನಡಿಬೇಕು, ಔಪಚಾರಿಕವಾಗಿ ನಡೆದ್ರೆ ಕೆಲಸ ಆಗೋದಿಲ್ಲ. ಮಕ್ಕಳು ಮರಿ ಕಾಳಜಿ ಮಾಡೋದು, ಬಾಳೆ ಕಾಳಜಿ ಮಾಡೋರಿಗೆ ಅದು ಹತ್ತೋದಿಲ್ಲ. ಇದು ನಿದ್ದೆ ಹೆತ್ತಾಗ ಯಾರು ಕಾಳಜಿ ಮಾಡ್ತೀಯಲ್ಲಿ? ನಿದ್ದೆ ಹೆತ್ತಾಗ ಯಾರ ಸತ್ರ ಏನ್ ಮಾಡ್ತೀಪ್ಪ? ಏನ್ ಬೇಕಾದ ನಡೆದ ಸುತ್ತಮುತ್ತಲು ಅದಕ್ಕೆಲ್ಲ ಸಾಕ್ಷಿಯಾಗಿರಕ್ಕೆ ಕಲಿಬೇಕು. ಸಾಕ್ಷಿಯಾಗಿರುವುದು ಬಹಳ ಕಠಿಣದ. ಯಾವುದನ್ನು ನಾವು ಉಪಾಸನ ಮಾಡಾಕೊಂಟೇವಿ ಅದು ಯಾವುದೂ ಅಲ್ಲದು ಸಮಾಧಾನ ಶಾಂತಿಯನ್ನು ಕೊಡುವುದಿಲ್ಲ. ಅದು ನ ಯದಿದಂ ಉಪಾಸತೆ ಅಂತ. ಯಾವುದರಿಂದ ಮನಸ್ಸು ತಿಳಿಯಲ್ಪಡುವುದೋ, ಯಾವುದನ್ನು ಮನಸ್ಸು ತಿಳಿಯಲಾರದು ಅದೇ ಬ್ರಹ್ಮ, ಅದೇ ನಿನ್ನ ಸದ್ವಸ್ತು, ಅದೇ ನೀನಿದ್ದಿ ಅಂತ. ಅದು ಇದು ಅಂತ ಉಪಾಸನೆ ಮಾಡೋದೆಲ್ಲ ನಮ್ಮಿಂದ ಅದು ಅರಿವಿಸ್ಕೊಳ್ತದೆ, ಜಡ ಅದು ನಮಗೆ ಸುಖ ಶಾಂತಿಯನ್ನು ಕೊಡಲಾರದು. ನ ಶತೈರಪಿ ಪ್ರಾಣಾಯಾಮ ಅಂತ ಶಂಕರಾಚಾರ್ಯ ಹೇಳ್ಯಾರ. 100 ವರ್ಷಗಟ್ಟಲೆ ನೀ ಪ್ರಾಣಾಯಾಮ ಮಾಡಿದ್ರು ನಿನಗೆ ವಾಸನ ನಾಶ ಆಗೋದಿಲ್ಲ. ವಿವೇಕನ ಅದಕ್ಕೆ ಜಾಗೃತ ಆಗ್ಬೇಕು ನೋಡ್ರಿ. ತಾನೇ ತಾನಾಗಿರ್ಲಿಕ್ಕೆ ಏನೂ ಮಾಡುವುದು ಬೇಕಾಗಿಲ್ಲ. ಇದು ಹೊಳೆದು ಬಹಳ ಕಠಿಣ ಐತೆ ನಮಗೆ. ಏನಾರ ಮಾಡಿದ್ರೆ ಏನಾರ ಹಾಕಿನಿ, ಏನೂ ಮಾಡ್ಲಿಲ್ಲ ಅಂದ್ರೆ ಏನೂ ಆಗೇ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಮನಸ್ಸೊಂದು ಸುಮ್ಮನೆ ಇದ್ರೆ ತೀರ್ತು ನೋಡ್ರಿ, ಅವಾಗ ನಿನಗೆ ಏನೂ ಆಗಿಲ್ಲ ಅನ್ನೋದು ಅನುಭವ ಬರ್ತೈತಿ. ಅದಕ್ಕೆ ಸುಮ್ಮನೆ ಇರಿಸೋ ಪ್ರಯತ್ನವನ್ನು ಮಾಡು. ಸರಿ ಸುಮ್ಮನಿಹುದೇ ನಿಜ ಯೋಗವು ಅಂದರೆ ಅಂತ ಸ್ಥಿತಿಯೊಳಗೆ ಎಂದಿದ್ದೇನೋ ಅಂತ ಹೊಟ್ಟೆಬೇನೆ ಹತ್ತಬೇಕು ನೋಡ್ರಿ. ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹುದಂದುಗವನ್ನೆಲ್ಲವನ್ನು ಅಳಿದುಳಿದು ಅನ್ನೋದು ಹೊಟ್ಟೆಬೇನೆ ಹತ್ತಿದಾಗ ಇದು ತಿಳಿದೈತೆ ನಮಗೆ. ಜಗತ್ತಿನ ಎಲ್ಲ ಮಾನವರು ಈ ಶರೀರ ನಾನೆಂಬ ತಪ್ಪಿಗಾಗಿನ ದುಃಖ ಪಡ್ಲಿಕ್ಕತ್ತೇವೆ ಅನ್ನೋದು ಹೊಳಿಬೇಕು ನಮಗೆ. ದೇಹ ಭಾವ ನಡೆಯ ದುಃಖದ ಕೇಡು ಅಂದರ ಬಲ್ಲವು. ನಿದ್ದೆ ಎತ್ತಿದಾಗ ಈ ಶರೀರ ನಾನನ್ನು ಭಾವಿಲ್ಲ, ಅವಾಗ ಆರಾಮಿದ್ದಿ. ಎಚ್ಚರ ಆದ್ಮೇಲೆ ಇದು ಭಾವ ಬಂತು, ಸಮಾಧಾನ ಕಳ್ಕೊಂಡು ಕುಂತಿ. ತನ್ನ ನಿಜ ಸ್ವರೂಪವನ್ನು ತಿಳಿದುಕೊಳ್ಳದೇ ಇರುವುದು ಇದ ಅಜ್ಞಾನ. ಎಲ್ಲ ದುಃಖಕ್ಕೆ ಮೂಲ ಕಾರಣನ ಇದು. ತನ್ನ ಬಿಟ್ಟು ಅನ್ಯಥಾ ತಿಳ್ಕೊಂಡು ಕುಂತಾನ. ಅಜ್ಞಾನದಿಂದ ಅನ್ಯಥಾ ಜ್ಞಾನ ಗಟ್ಟಿ ಹಾಕೊಂಡು ಕುಂತೈತಿ. ಕನಸಿನೊಳಗೆ ಯಾರು ಮಾಡಿದ್ರೆ ಸಾಮಾನುಗಳನ್ನವಲ್ಲ ಅಂದ್ರೆ ನೀವ ಹೌದಿಲ್ಲ, ಅಲ್ಲೆಲ್ಲ ನೀನೇ ಆಗಿರ್ತೀಯಲ್ಲ. ಕನಸಿನಾಗ ವಿಷಯ ಮತ್ತು ವಿಷಯ ಎರಡು ನೀನೇ ಆಗಿರ್ತೀವಿ. ನೋಡಿಸ್ಕೊಳ್ಳೋ ವಸ್ತು ಎರಡು ನೀನೇ ಆಗಿರ್ತೀಯಲ್ಲ. ಅಲ್ಲಿ ಹೆಂಡತಿನೂ ತಾನ, ಗಂಡನು ತಾನ, ಮಕ್ಕಳನ್ನು ತಾನ, ಸತ್ತವನು ತಾನ, ಹೊರವನು ತಾನ, ಅಳವನು ತಾನ, ಎಲ್ಲ ಆಗಿರ್ತಾನೆ. ನಿಜದ ಎತ್ತರ ಆದ್ಮೇಲೆ ಇವು ಯಾವೂ ಇಲ್ಲ ಅನ್ನೋದು ಅನುಭವ ಬರ್ತೈತಿ. ನೀನ ಕಲ್ಪನೆ ಮಾಡ್ಕೊಂಡಿದ್ದು ಹೌದಿಲ್ಲ ಅದಿಲ್ಲ. ಕನಸಿನಾಗ ಏನು ಯಾವ್ದಾರ ದೇವ್ರು ನೀನು ಕನಸು ಮಾಡಿ ಅದ್ರಾಗ ಹೊಗಿಸಿದೋ. ಈ ತೋರಿಕೆಗೆ ಆಧಾರವಾಗಿ ಇರುವಿಕೆ ಐತಿ. ಅದು ಎಲ್ಲದರೊಳಗೂ ಅನುಸೂತವಾಗಿ ಐತಿ. ಇರುವಿಕೆ ಯಾವಾಗಲೂ ಇದ್ದ ವಸ್ತು ಅದು. ತೋರಿಕೆ ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಕೈತಿ. ತೋರಿಕೆ ಇದ್ರೂ ಇರುವಿಕೆ ಐತಿ, ತೋರಿಕೆ ಇರ್ಲಿಕ್ಕೂ ಇರುವಿಕೆ ಐತಿ. ಇರುವಿಕೆ ಬಂತಂತ ಹೇಳ್ತಿರೋ ಏನು ತೋರಿಕೆ ಬಂತಂತ ಹೇಳ್ತಿರೋ? ತೋರಿಕೆ ಬಂತು ಹೋತು, ಆದ್ರೆ ನೀ ಇರುವಿಕೆ ಇದ್ದು ವಸ್ತು ಏನೈತೆ ನೀ ಏನು ಬರಲಿಲ್ಲ, ಅದು ಹೋಗ್ಲಿಲ್ಲ. ಆಗಂತೂ ಕಾಲ ನೀನು ಈ ಬಂದು ಹೋಗೋದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು. ಆಗದೆ ಹೋಗದೆ ಯಾವಾಗಲೂ ಇದ್ದಕ್ಕಿದ್ದಂಗೆ ಇದ್ದದ್ದು ಅದ ನಿನ್ನ ಸ್ವರೂಪ. ಎಲ್ಲಿದಾವ್ರಿ ದೇವತೆಗಳನ್ನು ಎಲ್ಲ ಕಲ್ಪಿಸ್ಕೊಂಡು ಕೂತೀವಿ. ಒಂದೊಂದು ಗುಂಪನೆ ಒಂದೊಂದು ಮನೆ ಕಲ್ಪಿಸ್ಕೊಂಡು ಕೂತೀರಿ. ಯಾಗಾದಿಗಳನ್ನು ಮಾಡಿ ಅವನು ತೃಪ್ತಿ ಪಡ್ಸಕ್ ಹೊಂಟಿ. ಇಲ್ಲಿ ಕುಂತಾವ್ ನೋಡಿ, ಇವ ಎಲ್ಲ ದೇವತೆಗಳು. ಇವರಿಗೆ ಸಂತೋಷ ಆಗುವಂಗೆ ನಡ್ಕೋ.
ಇದ ಪೂಜೆ. ಅದು ಇದನ್ನ ಬಿಟ್ಟು ಬೇರೆ ಪೂಜೆ ಅಲ್ಲ. ತದೇವ ಈಶ್ವರ ಪೂಜೆ ನಮ್ಮದು. ಎಲ್ಲ ಜೀವಿಗಳಿಗೆ ಸಂತೋಷಗೊಳಿಸೋದು. ಯಜ್ಞ ಯಾಗ ಮಾಡೋದೆಲ್ಲ ಸುಳ್ಳ ಚೈನಿ ಹೊಡ್ಯಾಕ್ ಮಾಡಿದ್ರಿ ಅದ. ಏನ್ ಯಾವ ಮಹಾತ್ಮನೋ ಯಜ್ಞ ಯಾಗ ಮಾಡಲಿಲ್ಲ. ಮಳ್ಳ ಜನಕ್ಕೆ ಮಂಕ್ ಬುದ್ಧಿ ಒಗ್ಯವ್ರ ಕೆಲಸ ಅದು. ಯಾವ ದೇವತೆಗಳು ಬಂದ ಹಿಂಗ ಮಾಡು ಇಂಥದ್ದು ನಿಮಗೆ ಕೊಡ್ತೇವಿ ಅಂತ ಹೇಳ್ಯಾರ ನಿನಗೆ? ಕಲ್ಪಿತ ಕರ್ಮದೊಳಗೆ ವ್ಯರ್ಥ ಕಾಲ ಹರಣ ಮಾಡ್ಲಿಕ್ಕತ್ತೀರಿ ನೀವು. ಜ್ಞಾನೇಕ ಲಭ್ಯವಾದಂತಹ ಮೋಕ್ಷವನ್ನ ಪಡ್ಕೊಳ್ಳೋದು ಬಿಟ್ಟು ಬರೀ ಕರ್ಮಜಾಲದಾಗ ನಿಮ್ಮ ಆಯುಷ್ಯ ಎಲ್ಲ ಅದರಾಗ ಕಳಿತೀರಲ್ಲೋ. ಬಿಡದನ ಹೊರಗಿನ ಬಾಹ್ಯ ಕರ್ಮಗಳನ್ನೆಲ್ಲ ಕೈಬಿಟ್ಟು ಮೋಕ್ಷವನ್ನು ಹೊಂದುವುದನ್ನ ಪರಮ ಪುರುಷಾರ್ಥ. ಪುರುಷಾರ್ಥ ಸಿದ್ಧಿಗಾಗಿ ಪ್ರಯತ್ನ ಮಾಡಬೇಕು ಹೊರತು ಈ ತೋರಿಕೆ ವಸ್ತುಗಳ ಅವುಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡೋದೆಲ್ಲ ಜೀವನ ಎಲ್ಲ ವ್ಯರ್ಥನೆ. ಯಾವ ಇದಕ್ಕಿದ್ದಂಗೆ ಇರುವುದಿಲ್ಲ, ತೋರ್ ಎಡಗ್ತಾವ. ಹರಿಹರ ನಿಮ್ಮನ್ನು ಒಲಿಸಲಬಹುದು, ಜನರನ್ನು ಒಲಿಸುವುದು ಬಹು ಕಷ್ಟ. ಶಾಣೆ ಆದವ ಜನರನ್ನು ಒಲಿಸಲಿಕ್ಕೆ ಹೋಗಬಾರ್ದು. ಹೌದು, ಜಗತ್ತಿದ ವಿಷಯಾವಲಂಬಿ ಜಗತ್ತು. ನೀವು ಅದಕ್ಕೆ ಅನುಕೂಲ ಆದ್ರೆ ಅವ್ರು ನಿನ್ನ ಹೊಗಳ್ತಾರ, ಪ್ರತಿಕೂಲ ಆದ್ರೆ ತೆಗಳ್ತಾರ ಅವರು. ಅದಕ್ಕೆ ಜಗತ್ತಿಗೆ ಕಣ್ಣ ತೆಗಿಯಾಕ ಹೋಗ್ಬಾರ್ದು. ನಮ್ಮ ದಾರಿ ಯಾವುದೈತಿ, ನಮ್ಮ ನಿಜದ ಕಡೆ ಲಕ್ ಕೊಡೋದು ಅಂತ ನಮ್ಮ ಕೆಲಸ. ಭವಮಾಲೆ ಅನ್ನೋದೇನಾದ್ರೆ ಹುಟ್ಟು ಸಾವುಗಳಿಗೆ ಒಳಗಾಗುವುದು, ಇದು ತಾಪದಾಯಕದ ಅನ್ನೋದು ಹೊಳೆಯುವುದನ್ನ ಬಹಳ ಕಠಿಣ ಐತೆ ನಮ್ಗೆ. ಕನಸು ಬಿತ್ತಂತಿರೋ ಏನು ನಾನಾ ಬಿದ್ದಂತಿರೋ, ಎಚ್ಚರ ಆತು ಅಂತಿರೋ ನಾನಾ ಆದ್ನಂತಿರೋ. ಅದು ಬಂತು ಹೋತು, ಕನಸು ಬಂತು ಹೋತು, ನಿದ್ದೆ ಬಂತು ಹೋತು, ಎಚ್ಚರ ಬಂತು ಹೋತು ಅಂತ ಆಗಂತುಕವು. ನೀನು ಆಗವಲ್ಲ ಹೋಗವಲ್ಲ, ಗಮನಾಗಮನ ಕ್ರಿಯೆ ನಿನ್ನಲ್ಲಿ ಇಲ್ಲ. ಎಚ್ಚರಿಕೆ ಬಾಳೆ ಏನದ ನೋಡ್ರಿ, ವಿಚಾರ ಇಲ್ಲದ ಮೂಲಕ ನಮಗಿದ ಕರೆ ಅಂತ ತಿಳ್ಕೊಂಡು. ವಿವೇರಹಿತರಿಗೆ ಇದು ಖರೆ ಅಂತ ಅನಿಸ್ತತಿ ಮತ್ತು ಸುಖರೂಪ ಅನಿಸ್ತತಿ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಅವಾಗ ಇವನ್ನೆಲ್ಲ ಸುಳ್ಳು ಐತಿ ಬಿಡಪ್ಪ, ಇದು ದುಃಖ ಐತಿ ಅನ್ನೋದು ಹೊಳಿತೈತಿ ಅವನು. ವಿವೇಕಕ್ಕೆ ನಾವು ಮುಖ ಕೊಟ್ರೆ ನಾವು ಮಾಡೋದೆಲ್ಲ ವ್ಯರ್ಥ ಅನಿಸ್ತೈತಿ ನೋಡ್ರಿ. ಅದಕ್ಕೆ ವಿವೇಕವಂತರಾದಾಗ ನಾವು ಶಾಣ್ಯರಾಗೋದು. ಎದ್ದಪ್ಪ ನೀ ಶಾಣ್ಯ ಆಗೋದು? ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರ ಹತ್ರ ಹೋಗಿ ತಿಳ್ಕೊ. ಯಾಕೆ ವ್ಯರ್ಥ ವೇಳೆ ಕಳೆಯಕತ್ತೀವಲ್ಲೋ? ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೋ, ಸಿಕ್ಕಂತ ವೇಳೆ ಸದುಪಯೋಗ ಮಾಡ್ಕೋದ. ಸ್ವಲ್ಪ ನಿಂತು ವಿಚಾರ ಮಾಡಿದ್ರೆ ಎಲ್ಲ ಚಿಂತೆ ಕಡಿತೈತಿ ನೋಡ್ರಿ. ಚಿಂತೆ ಕಳ್ಕೊಂಡು ಆರಾಮ್ ಇರ್ಬೇಕಂತಿರೋ ಇನ್ನು ಚಿಂತೆಯಾಗಿ ಒದ್ದಾಡ್ಬೇಕಂತಿರೋ ನೋಡ್ಕೋರಿ. ಎಚ್ಚರಿಕೆ ಒಳಗೆ ಒದಿಸ್ಕೊಂಡ್ರೆ ಸುಮಾರು ಆತಂತ. ಕನಸಿನೊಳಗೆ ಒದಿಸ್ಕೊಂಡಿರ್ತಿಲ್ಲ. ಕನಸಿನಾಗ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಹಾರೈಸ್ಕೊಂಡು ಕೂತ್ರೆ ಹಂಗೆ ಬೀಳ್ತೈತೆ ಅದು ಕನಸು. ಅದು ನಮ್ಮ ವಾಸನೆಗೆ ಅನುಗುಣವಾಗಿ ಕನಸು ಬೀಳ್ತಾವು. ನಮ್ಮ ಬಾಳೆ ಹಂಗೆ ನಡಿಬೇಕು ಹಿಂಗೆ ನಡಿಬೇಕಂತ ಹಾರೈಸ್ಕೊಂಡು ಕೂತ್ರೆ ಹಂಗೆ ನಡಿತೈತೆ. ಅದು ಕರ್ಮದ ಗತಿ ಹೆಂಗೈತಿ ಹಂಗೆ ನಡಿತೈತಿ. ಹಾರೈಸ್ಕೊಂಡು ಹಳ್ಳ ಕೂಡಿ ಹೋದ್ರಂತ. ಅದು ಆಗ್ಲಿಲ್ರಿ, ನಾವು ಮಾಡಿಸ್ದಂಗೆ ಆಗಲಿ, ನಾವು ಮನಸ್ಸಿನ ತಕ್ಕ ಆಗಲಿಲ್ಲ ಬಿಡ್ರಿ ಅಂತ ಆಕೈತೇನ. ಅದಂಗೆ ನಾವು ಮಾಡಿದ ಕರ್ಮ ಹೆಂಗಿರ್ತೈತಿ ಹಂಗೆ ಸುಮ್ಮನೆ ಬೇರೆ ಪರಿಹಾರ ಅದಕ್ಕಿಲ್ಲ. ಮಾಡಿದ ಕರ್ಮ ಹೆಂಗೈತಿ ಹಂಗೆ ಸುಮ್ಮನೆ ಊಟ ಮಾಡೋದು, ಮಾಡಿದ ಅಡಿಗೆ. ಇನ್ನೇನು ಮಾಡ್ಕೊಳಕ್ಕೆ ಬರ್ತೈತೆ ಅದು ನಮ್ಮ ಕೈ ಒಳಗೈತಿ. ನಿನ್ನ ಕೈ ಒಳಗೈತಿ ಎಲ್ಲ ಭವಿಷ್ಯ ನಿಂದು. ನಿನಗೆ ನೀ ಬೇಕಾದಂಗೆ ಮಾಡ್ಕೋಬಹುದು ಅದನ್ನು. ನಾ ಮಾಡಿದ ಕರ್ಮ ಬಲವಂತನಾದರೆ ನೀ ಮಾಡುವುದೇನೋ ಹರಿ ಅಂತ. ಹಣೆ ಬರ ಯಾರು ಬರ್ದಿಲ್ಲ. ಶಟಿಗೆವ ಏನೋ ಹಣೆ ಬರ ಬರ್ದಾಳಂತೆ. ಎಲ್ಲಿದ್ದಾಳೆ ಶಟಿಗೆವ? ನೀನ ಕಲ್ಪಿಸ್ಕೊಂಡಿಲ್ಲೋ ಅದನ್ನ? ಈ ಎಚ್ಚರಿಕೆ ಅವಸ್ಥೆ ಇದು ಕರೆ, ಇದ ಸುಖರೂಪ ಅಂತೇಳಿ ಜನ್ಮ ಜನ್ಮಾಂತರ ತಿರ್ಗಾಕತ್ತೇವೆ ನಾವು. ಇದನ್ನು ವಿಚಾರ ಮಾಡಿ ನೋಡಿದಾಗ ಇದೆಲ್ಲ ಇಲ್ಲ, ಇದು ಸುಳ್ಳದ ಅನ್ನೋದು ಹೊಳಿತೈತಿ ನೋಡ್ರಿ. ಇದ್ರ ಮ್ಯಾಗಿನ ಆಸಕ್ತಿ ಅವಾಗ ಕಡಿಮೆ.
ಇದು ಸುಳ್ಳೈತಿ, ಇದು ದುಃಖ ರೂಪಿ ಐತಿ ಅನ್ನೋದು ನಮಗೆ ಹೊಳೆದಾಗ ಇದ್ರ ಮ್ಯಾಗಿನ ಆಸಕ್ತಿ ಕಡಿಮೆ. ಇಲ್ಲ ಅಂದ್ರೆ ಹಂಗೆ ತಿರ್ಕೊಂತ ಹೋಗೋದು. ಇವು ಕರೆ ಇವ ಸುಖರೂಪ ಅಂತ ತಿಳ್ಕೊಂಡವ್ರು ಹಂಗೆ ಜನ್ಮ ಅಂತ ತಿರ್ಗೋದನ್ನ ಬಾಳೆ ಕರೆ ಐತಿ, ಬಾಳೆನ ಸುಖರೂಪ ಐತಿ ಅಂತ ತಿಳ್ಕೊಂಡವ್ರು. ಅದಕ್ಕೆ ಬಲ್ಲವರು ವಿಚಾರ ಮಾಡಿ ನೋಡಿದಾಗ ಅದನ್ನೆಲ್ಲ ಇದು ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದು ಹೊಳಿತು. ಸುಳ್ಳಿರ್ಪದು ಈ ಆಟವು, ನಾನೀ ಮೋಹಕ್ಕೆ ಬೀಳದಂತೆ ಕಡೆಗಿರ್ದು ಈ ಆಟವ ಮಾಡುವೆ ಅಂದ. ಹೌದು, ಹಂಗ ಆಟ ಆಡಿದವರು. ಕೆರೆ ಅನ್ನೋರಂಗ ಎಲ್ಲ ಮಾಡಿದ್ರು, ಕರೆ ಹಚ್ಕೊಳ್ದಂಗೆ ಮಾಡಿರಲ್ಲ ಅವರು. ಎದುರಾಗೂ ಆಸಕ್ತಿ ಇಡಬಾರ್ದು ನಾವು. ನಟನ ಪಾತ್ರ ಮಾಡವ ನಟನ ಮಾಡ್ತಿರ್ತಾನ ನಾವು, ಅದು ಕರೆ ಅಂತ ತಿಳ್ಕೊಂಡ ಹಚ್ಕೊಂಡಿರ್ತಿಲ್ಲ ಆಮೇಲೆ ಸುಳ್ಳು ಅಂತ ತಿಳ್ಕೊಂಡು ನಾವು ಆಟ ಆಡ್ತಿರ್ತಾನೆ. ಹಂಗೆ ನಾವು ಇದ್ರ ಬಾಳೆದಾಟ, ಇದು ಸುಳ್ಳದ ಅಂತ ತಿಳ್ಕೊಂಡು ಆಡ್ಬೇಕು ಅಂತ. ಎಚ್ಚರಿಕೆ ಕರೆ ಅಂತ ತಿಳ್ಕೊಂಡ್ರೆ ಜನ್ಮ ಮತ್ತೆ ತಿಳ್ಕೊಂತ ಹೋಗು ಪಾಳೆ ಬರ್ತೈತೆ ನೋಡಿ. ಅದಕ್ಕೆ ಇದು ಸುಳ್ಳದ ಅನ್ನೋದನ್ನು ಖಾತ್ರಿ ಮಾಡು. ಇನ್ನು ನಿಜದ ಎಚ್ಚರಿಕೆಯನ್ನು ಹೊಂದಿ ಇದು ಸುಳ್ಳೈತೆ ಅನ್ನೋದು ಅವಾಗ ಖಾತ್ರಿ ಆಗ್ತೈತಿ. ಅವಾಗ ನಿನ್ನ ಚಿಂತೆ ಕಡಿತೈತಿ ನೋಡಿ. ಕನಸಿನಿಂದ ಎಚ್ಚರ ಆದಾಗ ಕನಸಿನ ಬಾಧೆ ಹೆಂಗಿಲ್ಲದಂಗೆ ಆಕೈತಿ, ಹಂಗೆ ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ನೀವು ಮಾಡ್ಕೊಂಡೆ ಅಂದ್ರೆ ಈ ವ್ಯಾವಹಾರಿಕ ಎಚ್ಚರಿಕೆ ಚಿಂತೆ ಕಡಿತೈತಿ ನೋಡಿ. ಈ ಮನುಷ್ಯನ ಜನ್ಮದ ಲಾಭ ಯಾವುದು ಅಂದ್ರೆ ಸ್ವರೂಪ ಜಾಗೃತಿಯನ್ನು ಹೊಂದುವುದು. ಏನು ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ನಮಗೆ ಸಾರ್ಥಕ ಆಕೈತಿ ನೋಡಿ. ಜಾತಿ ಸೂತಕಾದಿ ಕರ್ಮಗಳನ್ನು ನೀವು ಮಾಡ್ಕೊಂಡಿರಿಲ್ಲ ಅವನು. ಏನು ಆ ಜಾತಿ ಬಂದು ನಿಮಗೆ ಹೇಳೈತು? ಯಾವ ಜಾತಿನೂ ಬಂದು ಹೇಳಿಲ್ಲ ನಮಗೆ ನೀ ಇಂಥ ಜಾತಿ ಅವ ಅಂತ. ನೀ ನೀನು ಶರೀರ ಜಾತಿ ನೀನು ಅಂತ ಹೇಳಿದ್ರೆ ಮಾಡ್ಬೋದು. ಶರೀರನೂ ನಾನಲ್ಲ, ಶರೀರ ಜಾತಿನೂ ನಾನಲ್ಲ. ನಿಂದ ಎಂತು ಕರ್ಮಗಳನ್ನ ಮಾಡ್ತಾನವು, ಯಾಕೆ ಮಾಡಕ್ ಹೋಗ ನಾವು? ಜಾತಿ ಕುಲ ಗೋತ್ರ ದೂರಗಮ್ಮಂದ ಸುಮ್ಮನೆ ಏನೇನೋ ಕಲ್ಪಿಸ್ಕೊಂಡು ಹೊಡೆದಾಡಿ ಸಾಯ್ತೀವಿ ನೋಡ್ರಿ. ದೇಹನೂ ನಾನಲ್ಲ, ದೇಹಕ್ಕೆ ಸಾಕ್ಷಿನೂ ನಾನಲ್ಲ. ಮೊದಲನೇ ಅನುಭವದಾಗ ಈ ದೇಹ ಭಾವ ಇತ್ತನ ಇಲ್ಲಿ. ಅದಕ್ಕೆ ಈ ಮೊದಲು ಇಲ್ಲದನ್ನ ಈಗ ಯಾಕೆ ಕಲ್ಪಿಸ್ಕೊಂಡು ಕೂತಿ? ಮೊದಲು ಯಾವುದೈತಿ ಅದು ಕೊನೆಗೂ ಐತಿ, ಮಧ್ಯದಲ್ಲಿಯೂ ಅದೈತಿ. ಮೊದಲಿನ ಸ್ಥಿತಿ ಕಡೆ ಎಲ್ಲ ಕೊಡು. ಇದ್ದ ವಸ್ತು ಅದು ಇದ್ದಕ್ಕಿದ್ದಂಗೆ ಐತಿ, ಅದು ಎಂದೂ ಬದಲಾವಣೆ ಆಗಿಲ್ಲ. ಆ ಇರುವನ್ನ ಕುರಿತ ಹೇಳುವುದು ಕೇಳುವುದು ಅಭ್ಯಾಸ ನಡಿಬೇಕು ನೋಡ್ರಿ. ಅನ್ಯಾಂ ವಾಚಂ ವಿಮುಂಚತಃ, ಅನ್ಯ ಮಾತುಗಳನ್ನು ಬಿಟ್ಟು ಬಿಡಬೇಕು. ಇರುವನ್ನು ಕುರಿತು ಇದ್ರೆ ಅಷ್ಟೇ ಮಾತಾಡಿ ನೀನು ಸದ್ವಸ್ತುವನ್ನು ಕುರಿತು. ಬಾಕಿ ತೋರಿಕೆ ವಸ್ತುಗಳ ಬಗ್ಗೆ ಮಾತಾಡಕ್ಕೆ ಹೋಗಬೇಡ ಅಂತ. ಸುಳ್ಳ ದನಿವಾಕೈತಿ. ನಾನು ಆನಂದ ಸ್ವರೂಪನಿದ್ದೇನೆ ಅನ್ನೋದು ಒಂದೇ ನೆನಪಿಡ್ಬೇಕು ನೋಡ್ರಿ. ಪ್ರಾಣಕ್ಕೂ ಸಾಕ್ಷಿಯಾಗಿ ಅದೀನಿ ಅಂದಿಂದ ಪ್ರಾಣಾಯಾಮ ಮಾಡ್ಕೊತ ಕುಂತ ಏನು ಮಾಡವ ನೀನು? ಪ್ರಾಣ ಅಪಾನ ವ್ಯಾನ ಸಮಾನ ಅವಲಂಬಿಸಿಕೊಂಡ ಶರೀರ ಐತೋ ಏನು ನೀ ಇದೆಯೋ? ಶರೀರ ಅದನ್ನು ಅವಲಂಬಿಸ್ಕೊಂಡು ಶರೀರ ಐತಿ, ನೀ ಏನನ್ನೂ ಅವಲಂಬಿಸಿಕೊಂಡಿಲ್ಲ. ನೀವು ಯಾವ ಇಲ್ಲೂ ನನಗೆ ಇರಾಕ್ ಬರ್ತೈತಿ. ಇದು ಹೊಳಿಸನ ಭಾಳ ಕಠಿಣ ಐತಿ ನೋಡ್ರಿ. ಹೊಳೆದ್ರೆ ಪುಣ್ಯ ನಿಂದ, ಪುಣ್ಯ ಒದಿಗೆ ಬಂದಾಗ ಇದು ಹೊಳಿತೈತಿ ನಿನಗೆ. ಹೊಳಿಬೇಕಾದ್ರೆ ಇನ್ನೂ ಎಷ್ಟು ಜನ್ಮ ಹೊಕ್ಕವು ಏನು ಅಂದಾರ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು ಅಂದ್ರೆ ಅದು ಹೊಳಿಬೇಕಾತಂದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇನೋ ಏನೋ, ಮುನ್ನ ನಾನೇನು ಪುಣ್ಯ ಮಾಡಿದ್ದೇನೋ ನನ್ನ ನಿಜವನ್ನು ನಾನು ತಿಳಿದುಕೊಂಡೆನಲ್ಲ ಅಂತ ಶಿವಾನಂದಜ್ಜ ಅವರು ಉದ್ಗಾರ ತೆಗೆದದ್ದು. ಆವ ಜನ್ಮದ ಪುಣ್ಯದ ಫಲವಿದೆಂದು ಕುರುಹಿಡಿಯಲುವುದು ಜೀವ ಭಾವವ ನಳಿದ ನಿಜ ನಿಷ್ಠೆ ಅಂತ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ ಎಷ್ಟು ಜನ್ಮದ ಪುಣ್ಯ ಅವಧಿಗೆ ಬಂದೈತೇನೋ ಅಂತ. ಎಚ್ಚರಿಕೆಯೊಳಗಷ್ಟೇ ಕರ್ತೃತ್ವ ಭೋಕ್ತೃತ್ವ ಎಂಬುದು. ನಿದ್ದೆ ಎದ್ದಿದಾಗ ಎಲ್ಲಿದವ್ರು ಇವು? ಒಂದು ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗಿಲ್ಲ.
ಏನ್ ಈ ಎಚ್ಚರಿಕೆ ಅವಸ್ಥಾದಾಗ ಬಾಳೆ ಮಾಡಿ ಸುಖ ಹೊಂದ್ಬೇಕಂತ ಹೊಂಟಿಯಲ್ಲ, ಒಂದು 4 ಚಿಂತಿಲ್ದ ಅದಿಯ ಬಾಳೆ ಮಾಡಿ. ಮೊದಲ ಈ ಶರೀರ ನಾನಲ್ಲ ಅನ್ನೋದನ್ನ ಗಟ್ಟಿ ಮಾಡ್ಕೊನಿ. ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ. ಶರೀರದ ವಿಕಾರಗಳನ್ನು ಅದಕ್ಕೆ ಅನ್ಯವಾಗಿದ್ದ ನೀನು ತಿಳಿಯವ. ಇಷ್ಟೆಲ್ಲ ಎದುರಿಟ್ಟು ಅದನ್ನು ತಿಳಿದ್ರು ಅದ ನಾನು ಅಂತ ತಿಳ್ಕೊಂಡಿಲ್ಲೋ. ಇದು ಗಟ್ಟಿ ತಿಳುವಳಿಕೆ ಆಗ್ಬೇಕು ನೋಡಿದು. ನಾನ ಬೇರೆ, ಈ ದೇಹನ ಬೇರೆ. ಅರಿವು ನಾನು, ಅದು ಅರಿವಿಸ್ಕೊಳ್ಳೋದು ಜಡ ಅದ. ಮನ ಬುದ್ಧಿ ಅಹಂಕಾರಗಳು ನಾನಲ್ಲ. ಯಾಕಂದ್ರೆ ನನ್ನಿಂದ ಅವು ಅರಿವಿಸ್ಕೊಳ್ತಾವು, ಅವು ಜಡ ಅದಾವು. ಏನ್ ಮೊದಲ ಈ ದೇಹ ನಾನು ಅನ್ನೋದು ಹೋದ್ರೆ ಸಾಕು, ಅವಂದಿ ದೂರ ಉಳಿತದ. ಮನ ಬುದ್ಧಿ ಚಿತ್ತು ಅಹಂಕಾರ ಅನ್ನೋದು ಮತ್ತೆ ದೂರ ಉಳಿತದ. ಎಚ್ಚರಿಕೆ ಪೂರ್ತಿ ಕಷ್ಟ ಶರೀರ ನೀವಾಗಿರ್ತಿರೋ, ಏನ್ ನಿದ್ಯಾಗೂ ಇದ ನೀವಾಗಿರ್ತಿರೋ. ಅಲ್ಲಿ ಹೆಣ್ಣುಗೊಂಡೋಗಿರ್ತಿ, ಸಾವುಕಾರ ಬಡವಾಗಿರ್ತೀನ ಅಲ್ಲಿ. ಕರ್ಗ ಕೆಂಪಗಾಗಿರ್ತೀನ ಅಲ್ಲಿ. ಎಚ್ಚರಿಕೆ ಪೂರ್ತಿ ಕಷ್ಟ ಶರೀರ ನೀವಾಗಿರುವುದು. ಒಂದ್ ಅವಸ್ಥೆ ಒಳಗೆ ತೂರುವುದು ನೀ ಹಂಗಕ್ಕಿಯೋ, ತೂರು ಎಡಗುದ್ರ ಸಂಬಂಧ ಚಿಂತೆ ಯಾಕೆ ಮಾಡ್ತೀಯೋ. ನಿದ್ದೆ ಹತ್ತಿದಾಗ ಗಂಡ ಹೆಂಡತಿ ಆಗಿರ್ತೀನ ಅಲ್ಲಿ. ಅವಾಗೂ ಮಂಟಪ ಹಾಕಿ ಅಕ್ಕಿ ಕಾಳು ಒಗಸ್ಕೊಂಡಿರ್ತೇನೆ, ಮೆರವಣಿಗೆ ಅದು ಮಾಡಿಸ್ಕೊಂತೀನಿ ಅವಾಗ. ಎಚ್ಚರಿಕೆ ಪೂರ್ತಿಯಲ್ಲಿ ಇದ್ದದ್ದು ಕಾಯಂ ಇರ್ತೈತೇನ ಅದು. ಮತ್ತೊಂದು ಅವಸ್ಥೆಗೆ ಇಲ್ಲ ಅದು ನಿದ್ದೆ ಹೆಚ್ಚಾಗಿ ಇಲ್ಲ. ಆದ್ರೆ ನೀ ಎಲ್ಲ ಅವಸ್ಥೆ ಒಳಗದಿ. ತಮ್ಗಿ ತೊಗೊಂಡು ಕೂತಾಗ ಅಷ್ಟೇ ಹಲಾಲ್ ಕೋರಾಗಿರ್ತಿ, ಉಳ್ಕಿ ಟೈಮ್ನಾಗೂ ಆಗಿರ್ತೀನಿ. ಹೌದು, ಅವಾಗ ಬಂಗಿ ಬಳೆಯವ್ರು ಆಗಿರ್ತಿರಲ್ಲ. ಹಲಾಲ್ ಕೋರ ಅಂದ್ರೆ ಬಂಗಿ ಬಳೆಯವ. ಬಂಗಿ ಬಳ್ಯಾಕ ಹೊಂಟಪ್ಪ ಅಂತಾರ, ಅದಿಲ್ಲ. ನಿದ್ರೆಯೊಳಗೆ ಈ ಹೊಲಸ ಶರೀರ ನೀವಾಗಿರ್ತೀರ. ನೀವಾಗಿದ್ರೆ ನಿನಗೆ ವಿಶ್ರಾಂತಿನ ಸಿಗ್ತಿದ್ದಿಲ್ಲಲ್ಲ. ಸಂಬಂಧ ತಪ್ಪಿತ್ತಂತ ಎಷ್ಟು ಆರಾಮಿದ್ದೆ ಅಲ್ಲಿ. ಎಚ್ಚರಿಕೆ ಪೂರ್ತಿಯಲ್ಲಿ ಅಷ್ಟೇ ಈ ಶರೀರ ನೀವಾಗಿರುವುದು. ಎಚ್ಚರಿಕೆ ಒಳಗೆ ಅದಕ್ಕೆ ಅನ್ಯವಾಗಿ ನಾನು ಇದ್ದೇನೆ ಅಂತ ಹೊಳೆದ್ರೆ ಮುಗಿದು ಹೋಗ್ತೇನೆ, ನಿನ್ನ ಕೆಲಸ ಮುಗುದಂಗ. ಈ ಭಾವ ಗಟ್ಟಿ ಆಗ್ಬೇಕು ನೋಡಿ. ಅದನ್ನು ತಿಳಿಯಾವ ನಾನು, ಅದು ನಾನಲ್ಲ, ತೋರೆಡಗುದದು. ಅನುಭವಿಸಿದ ಸಂಗತಿ ನೆನಪಿಗೆ ಬರ್ತೈತಿ, ಅನುಭವಿಸದೇ ಇದ್ದ ಸಂಗತಿ ಹೆಂಗ ನೆನಪಿಗೆ ಬರ್ತೈತಿ ಹೇಳ್ರಿ. ನಿದ್ದೆ ಒಳಗೆ ಹೆಂಗಿದ್ದೀಪ ಅಂತ ಕೇಳಿದ್ರೆ ಆರಾಮಿದ್ನಿ ಅಂತ ಹೇಳ್ತಿ. ಅಂದಿಂದ ಆರಾಮಿನ ಅನುಭವ ಮಾಡಿದಂಗೆ ಆತಿಲ್ಲ ನೀ. ಅದು ಮಾಡಲಿಲ್ಲ ಅಂದ್ರೆ ಹೇಳಕ್ ಬರ್ತಿತ್ತ ನಿನ್ಗೆ, ಆರಾಮಿದ್ನಿ ಅಂತ. ಎಚ್ಚರಿಕೆ ಚಿಂತೆ ಯಾವಾಗ ಕಡಿತೈತಿ ಯಾವಾಗ ಆರಾಮಿರ್ತಾನ ನೋಡ್ರಿ. ಏನೆಲ್ಲ ಸಾಂಗ್ತಿರೋದು ಎಚ್ಚರಿಕೆ ಒಳಗೆ ಹೋದಿಲ್ಲ. ಎಲ್ಲರೂ ಕೌದಿ ಕುಸ್ತಿ ಹೊಡೆದು ಆರಾಮಿರ್ಬೇಕಂತ ಪ್ರಯತ್ನ ನಡೆಸಿ. ಕಣದ ಕುಸ್ತಿ ಆಡೋರು ಯಾರದಿರಿ? ಮೊದಲ ಈ ದೇಹ ನಾನಲ್ಲ ಅಂತ ತಿಳ್ಕೊಂಡ್ರೆ ಸಾಕು ನೋಡ್ರಿ. ಇಷ್ಟು ತಿಳ್ಕೊಂಡ್ರೆ ಉಪ್ಪು ಪಾರದಂಗ ಆತು. ಮುಂದೇನು ಕೆಲಸ ಭಾಳ ಉಳಿದಿಲ್ಲ ನಮ್ಗೆ. ಈ ಜಗತ್ತಿನೊಳಗ ಯಾರ ಕಡೆಯಿಂದ ಎಂದೂ ಬೇಸುಗೊಳ್ಳದೆ ಇದ್ದವ್ರನ್ನ ಒಬ್ಬರನ್ನಾರ ತೋರ್ಸ್ರಿ ನೀವು ನನಗೆ. ಯಾಕ್ರಿ? ಏನು ಅನಿಸ್ಕೊಳ್ಳೋದು ಜಗತ್ತು ಒಂದು ಅನ್ನೋದನ್ನ, ಅದು ಬೇಕಾದಂತ ಮಹಾತ್ಮ ಅದಾನಂದ್ರು ನಿಂದ ಮಾಡೋದು ಬಿಟ್ಟಿಲ್ಲ. ಯಾಕ್ರಿ? ಅದಾರಿಲ್ಲ. ಎಲ್ಲರ ಕಡೆಯಿಂದ ಹೊಗಳಿಸ್ಕೊಳಕ ಮೂರ್ಖವ. ಎಲ್ಲರ ಕಡೆಯಿಂದ ಹೌದು ಅನ್ಸ್ಕೋಬೇಕನ್ನವ. ಜಗತ್ತು ಹೋಗೋ ಅನ್ಬೇಕು. ಏನಂದ್ರೆ ಎದಕ್ಕಂತಾರ? ನಾ ಅಲ್ಲದಕ್ಕಂತಾರ ಬಿಡು, ಅದನ್ನ ನಾನಂತ ಯಾಕೆ ತಿಳ್ಕೊಡಂತ. ಹೊಗಳಿಕೆ ತೆಗಳಿಕೆ ಅವ ಹಿಗ್ಗು ಕುಗ್ಗುಗಳನ್ನು ಹೊಂದಾವ, ಅವ ಅಜ್ಞಾನಿ. ನಾವು ಜ್ಞಾನಿ ಅವ ಹಿಗ್ಗು ಕುಗ್ಗುಗಳನ್ನು ಹೊಂದಾಕ ಹೋಗುದು. ಅವ ಹೊಗಳಿದ್ರು ಹಿಗ್ಗುದಿಲ್ಲ, ತೆಗಳಿದ್ರು ಕುಗ್ಗುದಿಲ್ಲ. ನಾ ಅಲ್ಲದಕ್ಕಂತ ನನಗೆ ಬೇರೆ, ನಾ ಬೇರೆನ ಅದೇನ. ಈ ಇವೆಲ್ಲ ಬೈಗಳ ಮಂತ್ರ ಬಳ್ಳಿ ಒಳಗಿನ ಅಕ್ಷರಗಳು. ಬಳ್ಳಿ ಒತ್ತಾನ ಬಿಡ ಅನ್ಬೇಕಂತ ಬೇಯಾಕತ್ರ. ಯಾಕ್ರಿ?
ಬೇಕಾದಂಗೆ ಬೈ, ನನ್ನ ಇರುವಿಕೆ ಹತ್ತುವುದೇ ಇಲ್ಲ. ಯಾವ ಮಂತ್ರಗಳು ಬೈಗಳು ನನ್ನ ಇರುವನ್ನು ಮುಟ್ಲಾರು. ಹೌದು, ಈ ಶರೀರ ಧಾರಣ ಮಾಡಿದೆ ಅಂದ್ರೆ ಈ ಜಗತ್ತಿನ ಹೊಗಳಿಕೆ ತೆಗಳಿಕೆ ಇರುವಣ ಯಾರನ್ನು ಬಿಟ್ಟಿದ್ದಲ್ಲಿದೆ. ನಾವು ಯಾರ ಕಡೆಯಿಂದ ಏನು ಅನಿಸ್ಕೋಬಾರ್ದು ಅಂತಂದ್ರೆ ಅದು ಶರೀರ ಇದು ಎಚ್ಚರಿಕೆ ಅವಸ್ಥಾದಾಗ ಇರುವುದನ ಅದೆಲ್ಲ. ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅಂತ ಸಂಶಯದಾಗ ಜೀವನ ಕಳಿತೈತಿ ಬರೀ. ಏನು ನಾವು ಮಾತ್ರ ಬರೋಬ್ಬರಿ ಇರ್ಬೇಕು ನೋಡ್ರಿ. ಒಳ್ಳೊಳ್ಳೆ ಮಹಾತ್ಮನ್ನ ನಿಂದ ಮಾಡೋದು ಬಿಟ್ಟಿಲ್ಲ ಅಂದ್ರೆ ನಮ್ಮಂಥವ್ರ ಪಾಡೇನು ಅಂತ. ಲಾಜ್ಜಿಗೆಟ್ಟು ನಿಂತಾಗ ನೋಡ್ರಿ ವೇದಾಂತ ಶಾಸ್ತ್ರ ಹತ್ತೋದು. ಹಾ ಹೌದು, ಪುರಾಣ ಅಚ್ಚಿಗೆ ಕೆಲಸ ಹೋಗುದಿದ್ದಾನೆ. ರಾಜ್ಯಗಳದ ಅಹಂಕಾರ ಎಲ್ಲ ಕೈ ಬಿಡ್ಬೇಕು. ನಾನು ನನ್ನದು ಅನ್ನೋದೆಲ್ಲ ಅಹಂಕಾರ ಕೈ ಬಿಟ್ಟಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತದೆ ನಮ್ಗೆ. ಹೊಲಸ್ ಕೆಲಸ ಮಾಡಕ್ಕೆ ನಾಚಿಕೆ ಬಿಡ್ತಿ. ಇನ್ ಚಲೋ ಕೆಲಸ ಮಾಡಕ್ಕೆ ನಾಚಿಕೆ ಇಟ್ಕೊಂಡ್ರಿ ಹೆಂಗ್ರಿ? ಇದ್ರ ಹಂಗೆ ಇಟ್ಕೊಂಡ್ರಿ ಹೆಂಗೆ? ಈ ಎಚ್ಚರಿಕೆಯ ಅವಸ್ಥಾ ಸುಳ್ಳು ಅನ್ನೋದು ಖಾತ್ರಿ ಆಗೋ ತನಕ ನಿಮ್ಮ ಅಪ್ಪ ಸತ್ತ ನಿಮ್ಮ ಅವ್ವ ಊಟಕ್ಕೆ ಕುಂತರು ನಿಮಗೇನು ಸಂಕಟ ತಪ್ಪೋದಿಲ್ಲ. ಬರ್ದಿಟ್ಕೋರಿ ನೀವು ಅದನ್ನು ಕೆಚ್ಚೇದಾಗ ಅಂದಾರದ್ದು. ಏನು ಈ ಎಚ್ಚರಿಕೆ ವ್ಯವಸ್ಥೆ ಸುಳ್ಳು ಅನ್ನೋದು ಖಾತ್ರಿ ಆಗೋ ತನಕ ನಿಮ್ಮ ಅಪ್ಪ ಸತ್ತ ನಿಮ್ಮ ಅವ್ವ ಊಟಕ್ಕೆ ಕುಂತರು ನಿಮಗೇನು ಈ ಸಂಕಟ ತಪ್ಪೋದಿಲ್ಲ. ಇದು ವಜ್ರದ ಗೆರಿ ಹೊಡೆದಂಗೆ ಆಗ್ಬೇಕು ನಮ್ಗೆ, ನೀರಾಗ ಗೆರಿ ಹೊಡೆದಂಗೆ ಆಗಬಾರ್ದು. ಹಿಂದಿನ ಜನ್ಮದ ಚಿಂತೆ ಏನಾರು ಐತೆ ನಿನಗೆ? ಏನಾಗಿದ್ದಿ? ಅದು ಏನಾತಿ? ಯಾವ ಜನ್ಮದ ಗಂಟು ಗದಡಿ ಉಳ್ದಾವ? ಯಾವ ಜನ್ಮ ಶರೀರ ಉಳ್ದಾವ? ಇದರಿಂದ ಕಾಯಂ ಇರ್ತದೇನೆ, ಇವತ್ತಿಂದ ನಾಳಿಲ್ಲ. ಚಂದಿಂದ ಹೆಂಗಾದಾರ ಏನ ಆದಂಗ ಆತ್ಪ ಆಳ್ ಮಗನ ಮದುವೆ ಅಂತ ಕ್ಯಾಕೆ ಹೊಡ್ಯಾಕ ಕಲಿಬೇಕು ಅಂತಿದ್ವಿ. ಏನಾದರೂ ಆಯ್ತು, ಕನಸು ಆಗೋತಿ. ವಿಷಮ ಸಂಸಾರವಿದನು ಕನಸು ಎಂದು ಅರಿ ಅಂತ ಖರೆ ಅಂತ ತಿಳ್ಕೊಂಡ್ರೆ ಹೊಟ್ಟೆ ಬೇನೆ ಆಗ್ತದೆ ನಮಗೆ. ಯಾವಾಗಲೂ ಒಂದ ನಮೂನೆ ಇರ್ತೈತಿನ ಇದು? ಕ್ಷಣ ಕ್ಷಣಕ್ಕನ ಬದಲಾವಣೆ ಆಕೈತಿ. ಶರೀರ ಇದ್ದಕ್ಕಿದ್ದಂಗೆ ಇರುವುದಿಲ್ಲ. ಇದು ಇದ್ದಕ್ಕಿದ್ದಂಗೆ ಇರುವ ವಸ್ತು ಅಂದ್ರೆ ನೀ ಇದ್ದಕ್ಕಿದ್ದಂಗೆ ಅದಿ. ನಿನ್ನಿಂದ ಅರಿವಿಸ್ಕೊಳ್ಳುವಂಥ ಶರೀರ ಇಂದ್ರಿಯಾದಿಗಳು ಇದ್ದಕ್ಕಿದ್ದಂಗೆ ಇರುವುದಿಲ್ಲ. ಅವು ಬದಲಾವಣೆ ಆಕ್ಕವು, ವಿಕಾರ ಆಕ್ಕವು, ನಾಶ ಆಕ್ಕವು. ಪ್ರತಿಯೊಂದು ವಸ್ತು ಅವು ಇದಕ್ಕಿದ್ದಂಗೆ ಇರುವುದಿಲ್ಲ, ಅವು ಕೆಟ್ಟು ಹೋಕ್ಕವು. ತೋರಿ ಅಡಗುವಂಥವು. ಇದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀವೋ? ಸದ್ವಸ್ತುವಿನ ಕಡೆಲ್ಲ ಅಷ್ಟು ಯಾವಾಗಲೂ ಇದ್ದದ್ದು ಸದ್ವಸ್ತು ಅಂದ್ರೆ ಒಮ್ಮೆ ನಿನಗದು ಅನುಭವಕ್ಕೆ ಬಂತಂದ್ರೆ ಎದ್ರ ಬಗ್ಗೆನೂ ಚಿಂತೆ ಉಳಿದು ನೀನು. ಚಿಂತಿಲ್ದಂಗೆ ಇರು ಚೆನೆತನನು, ಚಿಂತ್ಯಾಗ ಒದ್ದಾಡೋ ಚೆನೆತನನು. ಚಿಂತೆ ಕಳ್ಕೊಂಡು ಇರುವುದು ಯಾವಾಗಪ್ಪ ನೀವು? ಚಿಂತೆಗಳೆಲ್ಲ ಕಡೆದು ಹೋಗಿ ಮನಸ್ಸಿಗೆ ಶಾಂತಿ ಆಗುವಂಥ ಪರಬ್ರಹ್ಮ ಸ್ಥಿತಿಯನ್ನು ವಿವೇಕದಿಂದ ನಾನು ಅದನ್ನು ರಕ್ಷಣೆ ಮಾಡ್ಕೋಬೇಕು. ಹೆಂಡತಿ ಮಾಡ್ಕೋಬೇಕಾದ್ರೆ ಮಕ್ಕಳ ದಶೆಯಿಂದ ಮಾಡ್ಕೊಂಡ್ರು, ಹೆಣ್ಣಿನ ಕಾಮ ದಶೆಯಿಂದ ಮಾಡ್ಕೊಂಡ್ರು ನೀನು. ಮುಂಜೆಯಿಂದ ಸಂಜೆ ಮಠ ಒಂದಿಲ್ಲ ಒಂದು ಇಂದ್ರಿಯ ಸಂಪರ್ಕ ಭೋಗ ಮಾಡಿದೆ, ಅದರಿಂದ ಉಂಡು ಸುಖ ಉಳ್ದೈತೇನು? ತೋರಿ ಅಡಿಗೆ ಹೋಗ್ಬಿಟ್ಟು. ಪ್ರತಿಯೊಬ್ಬರು ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಹೆಂಡ್ತಿ ತನ್ನ ತಿಂಡಿ ತೀರುವ ಮಠ ಅಷ್ಟೇ ನಿನ್ನ ಕರ್ಕೊಂತಾಳ. ತಿಂಡಿ ತೀರಿದ ಮ್ಯಾಗ ಒದಿತಾಳ ನಿನಗೆ. ನೀವು ಅಷ್ಟೇ, ನಿಮ್ಮ ತಿಂಡಿ ತೀರುವ ಮಠ ಅಷ್ಟೇ. ನಾಚಾಡಿದ್ರದ್ದು ಪಾರಮಾರ್ಥ ಹತ್ತದಿಲ್ರಿ ಯಜಮಾನ್ರ. ಇಬ್ಬರದು ತಿಂಡಿ ತೀರು ತನಕ ಅಷ್ಟೇ. ಇದು ಮುಗೀತೆ ಅಂದ್ರೆ ಅದನ್ನು ಒದ್ದಾದ ಹೋಗತಿ, ಅದನ್ನು ಒದ್ದಾದ ಹೋಗತಿ. ಯಾವುದು ಕಾಯಂ ಇರ್ತೈತಿ ಹೇಳಿ? ಯಾವುದೇ ಇಂದ್ರಿಯ ಸಂಪರ್ಕ ಭೋಗಿದ ಅನಿತ್ಯತೆ ದುಃಖ ರೂಪಿ ಐತಿ ಅನ್ನೋದು ಹೊಳಿಬೇಕಲ್ಲ. ಇದು ಹೊಳಿ ಮಠ ನಿನಗೆ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ.
ಕಾಯಂ ಇರೋದು ಯಾವ್ದಂದ್ರೆ ಇರುವಿಕೆನ ಆಗೋದಿಲ್ಲ, ತೋರಿಕೆ ಇದ್ದಕ್ಕಿದ್ದಂಗೆ ಇರುದಿಲ್ಲ ಅದು. ಮದುವೆ ಮಾಡ್ಕೋಬೇಕಾದ್ರೆ ನಿನ್ನ ಕುರುಕುರು ದಶೆಯಿಂದ ಮಾಡ್ಕೊಂಡಿವೆ, ನಾ ಹೆಂಡತಿ ಕುರುಕುರು ದಶೆಯಿಂದ ಮಾಡ್ಕೊಂಡೆ ನೀನು. ನಿಮ್ಮ ಕುರುಕುರಿ ದಶೆಯಿಂದ ಮಾಡ್ಕೊಂಡಿಲ್ಲ. ಹೆಂಡತಿ ಬರ್ಬೇಕಾದ್ರೆ ನಿನ್ನ ಕುರುಕುರು ದಶೆ ಕುರುಕುರಿ ಎದ್ದಾಗ ಬರ್ಬೇಕಾಗಿತ್ತ. ಧೀರದ ಕೆಲಸ ಅದ ನೋಡ್ರಿ, ಇದು ಹೇಡಿಗಳ ಕೆಲಸ ಅಲ್ಲ. 1000 ಮಂದಿ ಸುಂದರವಾದ ಯುವತಿಯರ ಮಧ್ಯದಲ್ಲಿ ನೀವು ಕುಳಿತರೂ ಮನಸ್ಸಿನಿಂದ ಚಂಚಲಾಗಬಾರದು. 1000 ಮಂದಿ ಸುಂದರವಾದ ಪುರುಷರ ಮಧ್ಯದಲ್ಲಿ ಕೂತರೂ ಆಕೆ ಮನಸ್ಸು ಚಂಚಲಾಗಬಾರ್ದು. ಅದಕ್ಕೆ ಧೀರತ್ವ ಅಂತ. ಧೀರಸ್ತತ್ರಣ ಮುಹ್ಯತಿ ಅಂತ. ಧೀರತ್ವ ಇತ್ತಂದ್ರೆ ಅದಕ್ಕೆ ವಿಚಾರ ಇದ್ರೆ ಬರ್ತೈತಿ ಧೀರತ್ವ. ಅದಕ್ಕೆ ಬೇಕಾದ ಕಂಡೈತಿ ಅಂದ್ರೆ ಅವ ಮೋಹಕ್ಕೆ ಬೀಳ್ತಾನೆ. ಅವಾಗ ಅವನಿಗೆ ಇದು ಪಕ್ವಾಗೈತಿ ಅಂತ ಗೊತ್ತು. ಏನ್ ಅವಾಗ ಅನುಭವ ಬರ್ತೈತಿ. ಬೇಕಾದ ಕಂಡ್ರು ಮನಸ್ಸು ವಿಕಾರ ಆಗ್ಬಾರ್ದು. ಕಾಮ ಕ್ರೋಧಾದಿಗಳಿಂದ ಉದ್ವಿಗ್ನಾದ ತಲೆ ಕೆಟ್ಟ ಹಾಳಾಗಿ ಹೋಗ್ತೀನಿ. ಮನಸ್ಸಿನ ಸಮಾಧಾನ ಎಲ್ಲ ತಪ್ತತಿಲ್ಲ ಕಾಮ ಕ್ರೋಧಾದಿಗಳಿಂದ. ಮನಸ್ಸು ಉದ್ವಿಗ್ನಾದ ತೀರ್ತು ನೋಡ್ರಿ, ಬುದ್ಧಿ ಎಲ್ಲ ಕೆಟ್ಟ ಹೋಗ್ತದೆ. ಕಾಮ ಕ್ರೋಧಾದಿಗಳಿಂದ ಹೌದಿಲ್ಲ, ಎಲ್ಲ ಹದಗೆಡುದು. ಮತ್ತೆ ಅದರಿಂದ ಕೇಳ್ತದೆ, ಕಾಮಾತುರಾಣಂ ನ ಭಯಂ ನ ಲಜ್ಜಾ. ನಮಗೆ ಭಯಾನೂ ಇರುದಿಲ್ಲ, ಅದಕ್ಕೆ ನಾಚಿಕೆನೂ ಲಜ್ಜೆನೂ ಇರುದಿಲ್ಲ. ಯಾವುದು ಕಾಯಂ ಇರುದಿಲ್ಲ ಅದನ್ನು ಕಾಯಂ ಇಟ್ಕೋಬೇಕಂತ ಹೊಂಟೇವು ನಾವು. ಇದು ಕೆಡಬಾರ್ದು, ಹಿಂಗೆ ಇಟ್ಕೋಬೇಕಂತ. ಸಾಧ್ಯ ಆಗ್ಬೋದು. ಕುಂಬಳಕಾಯಿ ಕೆಡಬಾರ್ದಂತ ಕಟ್ ಹಾಕೊಂಡು ಇಟ್ಕೊಂಡಿತ್ತಂತ ಹದಿಗೇಡಿ ಕಂಬಾರ. ಸಾಧ್ಯ ಐತೇನು? ಕುಂಬಳಕಾಯಿ ಕಟ್ ಹಾಕಿ ಇದನ್ನು ಭದ್ರಾಗಿ ಇಟ್ಕೋತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಎಲ್ಲ ಥರದ ವ್ಯವಸ್ಥೆ ಇಟ್ಕೊಂಡ್ರು ಒಂದಿಲ್ಲ ಒಂದು ಇದಕ್ಕೆ ತುತ್ತಾಗಿ ಹೋಗೋದು. ಎಲ್ಲ ನೀರು ಕುಡಿಯಾಕ ಟೆಸ್ಟ್ ಮಾಡಿ ಕೊಡ್ತಿದ್ರು, ಕೂಳ್ ಟೆಸ್ಟ್ ಮಾಡಿ ಕೊಡೋದು, ಮಲ್ಕೊಳ್ಳೋ ಜಾಗ ಟೆಸ್ಟ್. ಒಂದು ದಿನ ಅವನ ಎಚ್ಚರಾದಿ ನಿದ್ದೆ ಮಠ ಎಲ್ಲ ಆಳು ಪಾಳು ಎಲ್ಲ ಅವ್ನು ಚೆಕ್ ಮಾಡಿ ಅದನ್ನು ಮಾಡೋದು. ಎಷ್ಟು ವ್ಯವಸ್ಥಿತವಾಗಿದ್ದ ಅಲೆಕ್ಸಾಂಡ್ರ ಕೈ ಕೊಡ್ತಿದ್ದ. ನಂಬಬಾರ್ದಿದ್ದ ನನ್ನ ಸ್ಥಿರವಾದದ್ದಲ್ಲಿದು. ಕಡೆಗೆ ಬುದ್ಧಿ ಬಂತು, ಏನು ಮಾಡೋದು, ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ ಅಟ್ಟ ಮ್ಯಾಗ ಉಲಿತಂತ. ಹಂಗಾಗಬಾರ್ದು. ಮೊದಲೇ ನಾವು ಎಚ್ಚರ ಆಗ್ಬಿಡ್ತದೆ. ಎಲ್ಲ ಅಣಿತೈತಿ, ದುಃಖ ರೂಪಿ ಐತಿ ಅಂತ ಹೊಳೆದ್ರೆ ಜೀವಂತಿದ್ದಾಗ ನಮಗಿದು ಬರಬೇಕು ನೋಡಿ. ನಾವು ಅಲ್ಲದರ ಎಲ್ಲ ಸಂಬಂಧವನ್ನು ತಪ್ಪಿಸ್ಕೊಂಡು ಆ ಭಾವ ಅದನ್ನು ಅನುಭವಿಸ್ಬೇಕು. ನಾವು ಎಚ್ಚರಿದ್ದಾಗ ಈ ಭಾವನೆಗಳನ್ನೆಲ್ಲ ಕಾಮ ವಾಸನೆಗಳು ಹೋಗ್ಯಾವ ಇಲ್ಲೋ ಖಾತ್ರಿ ಮಾಡ್ಕೋಬೇಕು ನಾವು. ಅವಾಗ ನೀ ಮುಕ್ತ ಆದಂಗೆ. ನೀ ಶರೀರ ಹೋದ ಮ್ಯಾಗ ಮಾಡ್ಕೋತೇನೆ ಆಗೋದು. ಶರೀರ ಇದ್ದಾಗ ಎದರ ಬಗ್ಗೆ ನಮಗೆ ಬಯಕೆಗಳು ಕಾಮನೆಗಳು ಅದಾವು ಇಲ್ಲೋ ನೋಡ್ಕೋಬೇಕು. ಈಗ ಅವನ ವಾಸನೆಗಳನ್ನು ಸಮೂಲವಾಗಿ ನಾಶ. ಎದಕ್ಕೆ ಅವು ಕಾರಣ ಅದಾವು, ಅವನು ಏನು ಮಾಡ್ಯಾರ ಅವು ಹೊಕ್ಕವು ಅನ್ನೋದನ್ನು ಪ್ರಯತ್ನ ಮಾಡಿ. ಇದ ಮನುಷ್ಯನ ಜನ್ಮದ ಕೆಲಸ. ಜೀವಂತಿದ್ದಾಗ ಅವನು ಮಾಡ್ಕೋಬೇಕು ನಾವು. ಮುಂದೆ ನಮಗೆ ಯಾರು ಮಾಡೋದಿಲ್ಲ, ಈಗ ಮಾಡ್ಕೋಬೇಕು. ಅವಕಾಶ ಇದೆ ಇಂಥ ಮನುಷ್ಯನ ಜನ್ಮದಾಗ ಅದನ್ನು ಲಾಭ ಮಾಡ್ಕೋಬೇಕು. ಮಾಡ್ಕೊಂಡು ದೊಡ್ಡ ಲಾಭವಂತೀವಿ, ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ. ಅದಕ್ಕೆ ಎಷ್ಟು ಸಲ ಹೇಳ್ಯಾರ್ರಿ ಅದನ್ನು, ಯಜೇತ್ ಅವೇದಿತ್ ಸತ್ಯಮಸ್ತಿ ನಚೇತ್ ಅವೇದಿತ್ ಮಹತಿನಷ್ಟೇ. ಸದ್ಯಕ್ಕೆ ತಿಳ್ಕೊಂಡ ವಾಸನ ನಾಶ ಮಾಡ್ಕೊಂಡು ದೊಡ್ಡ ಲಾಭದ, ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ. ಅದಕ್ಕೆ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು ಅಂತ ಮಹಾತ್ಮರ ಕಾಲಕ್ಕೆ ಎಚ್ಚರಿಕೆಗೊಳಿಸ್ಕೊಂತ ಬಂದಾರ. ತಾವು ಆ ಎಚ್ಚರಿಕೆಯನ್ನು ಹೊಂದಿ ಇನ್ನುಳಿದ ಜೀವಿಗಳು ಅದನ್ನು ಹೊಂದಲಿ ಎಂದು ಕಳಕಳಿಯಿಂದ ಮಾರ್ಗದರ್ಶನ ಮಾಡಿದ್ರು. ಅದರ ಕಡೆ ಲಕ್ಷ ಇಲ್ಲ. ಮತ್ತು ಚಾಳಿ ಏನೈತಲ್ಲ ಬರೇ ಹೊರಗನ ಹಣಿಕೆ ಹಾಕಿ ಅದರ ಅನುಲಿ ಉಂಡು ದುಃಖ ನಮ್ಮನ್ನ. ಒಂದು ಟೈಮ್ ಬರ್ತೈತೆ ಅದು ನಮಗೆ. ಒಮ್ಮೆ ಕೇಳಿ 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 ಬೇಕಾದಂಥ ದಡ್ಡದನ್ನಂದ್ರೂ ಪರಿಣಾಮ ಆಕೈತಿ. ಅದಕ್ಕೆ ಕೇಳೋದು ಬಿಡಬೇಡ್ರಿಪ್ಪ, ಮುಂದೆ ನಿನಗೆ ಲಾಭ ಐತಿ ಅಂತಿದ್ರು ಅವ್ರು. ನಿನಗೀಗ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಕೈತೆ ಕ್ರಮೇಣ ನಿನಗೆ ಆಗೇ ತೀರ್ತೈತೆ. ಅದು ಸ್ವಲ್ಪ ಯಾಕಾಗೋಲ್ಯಾಕ ಇದ್ರಾಗ ತೊಡಗಿದೆ ಅಂದ್ರೆ ದೊಡ್ಡ ಲಾಭದ ನಿನಗೆ. ಇದಕ್ಕಾಗಿ ಪಟ್ಟಂಥ ಶ್ರಮ ಎಂದೂ ವ್ಯರ್ಥ ಆಗುವುದಿಲ್ಲ ಅಂತ ತಿಳ್ಕೋರಿ ಅಂದ್ರೆ. ಅಧ್ಯಾತ್ಮ ಇದು ಸಾಧನೆಗಾಗಿ ಮಾಡುವಂಥ ಶ್ರಮ ಎಂದೂ ನಿಷ್ಫಲ ಆಗುತ್ತದೆ. ಎಷ್ಟೇ ಆಗೋಲ್ದಕ್ಕೆ ದೊಡ್ಡ ಲಾಭದ ನೀವು. ಅದಕ್ಕೆ ಅದರಾಗ ಕಾಲ ಕಳೆದ ಲಾಭ ಮಾಡ್ಕೋರಿ ಅಂದ್ರೆ.
ಸಕಲ ಗೌಡ ಫೋನ್ ಹಚ್ಚೇ ಬಿಟ್ರೆ ನೋಡಿ ಮುಳುಗಿದ್ಕ